Hello students, welcome back to the Science Mentorpreneur. So ray optics na lecture number 2. So ಇವತ್ತು ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಒಂದು ಡೆರಿವೇಷನ್ ಇದೆ, ರಿಲೇಷನ್ ಬಿಟ್ವೀನ್ R and F ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್. ಓಕೆನಾ, R and F, ಸ್ಮಾಲ್ ಎಫ್ ಅಂದ್ಕೊಳ್ಳಿ ಇದನ್ನು. ಸೊ ಪ್ರಿವಿಯಸ್ ಲೆಕ್ಚರ್ಸಲ್ಲಿ ನಾವು ಇಂಟ್ರೊಡಕ್ಷನ್ ಆಫ್ ray optics ಅನ್ನು ನೋಡಿದ್ವಿ, ಆಮೇಲೆ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ಲೆಕ್ಷನ್, ಸ್ಪೆರಿಕಲ್ ಮಿರರ್ಸ್ ಬಗ್ಗೆ ನೋಡಿದ್ವಿ. ಅದಾದ ನಂತರ ಸಮ್ ಡೆಫಿನಿಷನ್ ವಿಚ್ ಆರ್ ಕನೆಕ್ಟೆಡ್ ವಿತ್ ಸ್ಪೆರಿಕಲ್ ಮಿರರ್ಸ್. ಓಕೆನಾ. ಸೊ ಈಗ ರಿಲೇಷನ್ ಬಿಟ್ವೀನ್ R ಆ್ಯಂಡ್ F, ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್. ಸೊ ನೋಡಿ, ಇಲ್ಲೊಂದು ಮಿರರ್ ಇದೆ. ಇವಾಗ ಇದು ಯಾವ ಮಿರರ್ ಅಂತ ಕೇಳಿದ್ರೆ ಹೇಳಕ್ಕೆ ಬರಲ್ಲ, ಬಿಕಾಸ್ ಯಾವ ಫೇಸ್ ಕೋಟೆಡ್ ಇದೆ ಮತ್ತು ಯಾವ ಫೇಸ್ ಪಾಲಿಶ್ಡ್ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಓಕೆನಾ. ಸೊ ನಾವೇನು ಮಾಡೋಣ, ಔಟರ್ ಫೇಸನ್ನು ನಾವು ಪಾಲಿಷ್ ಮಾಡೋಣ, ಕೋಟ್ ಮಾಡೋಣ, ಒಟ್ಟನ ಸಿಲ್ವರ್ ಕೋಟೆಡ್. ಸೊ ರಿಫ್ಲೆಕ್ಷನ್ ಈಗ ಯಾವ ಫೇಸಲ್ಲಿ ಆಗುತ್ತೆ, ಇನ್ನರ್ ಫೇಸಲ್ಲಿ ಆಗುತ್ತೆ. ಓಕೆ, ಒಳಗಿನ ಫೇಸು ಈಗ ಅಲ್ಲಿ ನಾವು ಈಗ ರೇನ ಇನ್ಸಿಡೇಟ್ ಮಾಡಬೇಕು, ಅಲ್ಲಿ ರೇ ರಿಫ್ಲೆಕ್ಟ್ ಆಗುತ್ತೆ. ಹಾಗಾದರೆ ಇದು ಯಾವ ಮಿರರ್? ಕಾನ್ಕೇವ್ ಮಿರರ್. ಓಕೆನಾ, ಸರಿ. ಸೊ ಪಿ ಡ್ಯಾಶ್ ಈಸ್ ಅ ಪೋಲ್, ಆಮೇಲೆ ಪಿ ಈಸ್ ಎನಿ ಪಾಯಿಂಟ್ ಆನ್ ದ ಮಿರರ್ ಆಮೇಲೆ ಆ ಪಾಯಿಂಟಲ್ಲಿ ನಾವು ನಾರ್ಮಲನ್ನು ಡ್ರಾ ಮಾಡಿದ್ವಿ. ದಿಸ್ ಈಸ್ ಸೆಂಟರ್ ಆಫ್ ಕರ್ವೇಚರ್. ಓಕೆನಾ, ಸಿ ಪಿ ಈಸ್ ನಾರ್ಮಲ್. ನೋಡಿ, ನಾರ್ಮಲ್ ಡ್ರಾ ಮಾಡುವಾಗ ಈ ಮಿರರ್ ಇದೆಯಲ್ಲ, ಈ ಜಾಗ, ದಿಸ್ ಈಸ್ ವೆರಿ ವೆರಿ ಸ್ಮಾಲ್. ಓಕೆನಾ. ಸೊ ನಾರ್ಮಲ್ ಯಾವ ರೀತಿ ಐತೀವಿ ನಾವು, ಈ ಪಾಯಿಂಟಿಗೆ ನಾವು ಟ್ಯಾಂಜೆಂಟನ್ನು ಡ್ರಾ ಮಾಡಿದಾಗ, ಓಕೆನಾ, ಆ ಟ್ಯಾಂಜೆಂಟ್ಗೆ ಈ ನಾರ್ಮಲು ಪರ್ಪೆಂಡಿಕ್ಯುಲರ್ ಇರುತ್ತೆ. ಓಕೆನಾ. ಸೊ ಈ ರೀತಿ ನಾವು ಈ ಮಿರರ್ಗೆ ನಾರ್ಮಲನ್ನು ಡ್ರಾ ಮಾಡಬೇಕು. ಸರಿ. ಸೊ ನೆಕ್ಸ್ಟು, ಸಪೋಸ್ ಒಂದು ಇನ್ಸಿಡೆಂಟ್ ರೇ ಆಫ್ ಲೈಟ್, ಓಕೆನಾ, ಒಂದು ರೇ ಆಫ್ ಲೈಟು ಈ ರೀತಿ ಪಾಯಿಂಟ್ ಪಿ ಮೇಲೆ ಇನ್ಸಿಡೆಂಟ್ ಆಯಿತು ಅಂದ್ಕೊಳ್ಳೋಣ. ಓಕೆನಾ, ದಿಸ್ ಈಸ್ ಇನ್ಸಿಡೆಂಟ್ ಲೈಟ್. ದಿಸ್ ಇನ್ಸಿಡೆಂಟ್ ಲೈಟ್ ಈಸ್ ಪ್ಯಾರಲಲ್ ಟು ನಮ್ಮ ಪ್ರಿನ್ಸಿಪಲ್ ಆಕ್ಸಸ್. ಹೀಗಿದ್ದಾಗ ಈ ಮಿರರ್ದಿಂದ ಈ ರೇ ರಿಫ್ಲೆಕ್ಟ್ ಆಗಿ ಇಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಫೋಕಸ್ ಆಗುತ್ತೆ. ಓಕೆನಾ, ಲೆಟ್ ಇಟ್ ಬಿ ದ್ಯಾಟ್ ಪಾಯಿಂಟ್ ವಿತ್ ದಿಸ್. ಓಕೆನಾ. ಸೊ ಈ ಪಾಯಿಂಟ್ಗೆ ಇಲ್ಲಿಂದ ಒಂದು ರೇ ರಿಫ್ಲೆಕ್ಟ್ ಆಯಿತು. ಓಕೆನಾ. ಅದೇ ರೀತಿ ಒಂದು ರೇ ಆಫ್ ಲೈಟ್ ಏನಾಗುತ್ತೆ, ಅಲಾಂಗ್ ದಿಸ್ ಪ್ರಿನ್ಸಿಪಲ್ ಆಕ್ಸಸ್. ಓಕೆನಾ, ಈ ಪ್ರಿನ್ಸಿಪಲ್ ಆಕ್ಸಸ್ದಿಂದ ಬಂದು ಈ ಮಿರರ್ಗೆ ಇನ್ಸಿಡೆಂಟ್ ಆಗುತ್ತೆ. ಆಮೇಲೆ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಮತ್ತೆ ಈ ಪಾಯಿಂಟ್ಗೆ ಫೋಕಸ್ ಆಗುತ್ತೆ. ಅದನ್ನು ನಾವು ಎಫ್ ಅಂತ ಕರಿದ್ವಿ. ಎಫ್ ಇಸ್ ಅ ಫೋಕಸ್ ಪಾಯಿಂಟ್. ಓಕೆನಾ. ಇಲ್ಲಿಂದ ರೇ ಬಂದು ಎಫ್ ಮೇಲೆ ರಿಫ್ಲೆಕ್ಟ್ ಆಯಿತು. ಅದೇ ರೀತಿ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಸ್ ಒಂದು ರೇ ಬಂತು, ರಿಫ್ಲೆಕ್ಟ್ ಆಗಿ ಮತ್ತೆ ಎಫ್ ಮೇಲೆ ಫೋಕಸ್ ಆಯಿತು. ಓಕೆನಾ. ಸೊ ಏರೋ ಮಾರ್ಕನ್ನು ನೋಡಿ ನೀವು, ಮೊದಲು ಇಲ್ಲಿ ಇನ್ಸಿಡೆಂಟ್ ಆಗುತ್ತೆ ಆ್ಯಂಡ್ ದೆನ್ ರಿಫ್ಲೆಕ್ಟೆಡ್ ಬ್ಯಾಕ್ ಟು ಎಫ್. ಸೊ ಈ ಎಫ್ ಅನ್ನು ನಾವೇನಂತ ಕರಿದ್ವಿ, ಫೋಕಸ್ ಅಂತ ಕರಿದ್ವಿ, ಫೋಕಸ್ ಪಾಯಿಂಟ್. ಓಕೆನಾ. ಬಟ್ ಕಂಡೀಷನ್ ಏನು, ಇನ್ಸಿಡೆಂಟ್ಲಿ ಈ ಪ್ರಿನ್ಸಿಪಲ್ ಆಕ್ಸಸ್ಗೆ ಪ್ಯಾರಲಲ್ ಆಗಿರಬೇಕು. ಅದು ಪ್ಯಾರಲಲ್ ಇರಲಿಲ್ಲ ಅಂದರೆ ಇದಕ್ಕೆ ನಾವು ಫೋಕಸ್ ಪಾಯಿಂಟ್ ಅಂತ ಅನ್ನಲ್ಲ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಈಗ ದಿಸ್ ಈಸ್ ಎಫ್. ಈಗ ನೋಡಿ, ದಿಸ್ ಈಸ್ ಇನ್ಸಿಡೆಂಟ್ ರೇ ಆ್ಯಂಡ್ ದಿಸ್ ಈಸ್ ರಿಫ್ಲೆಕ್ಟೆಡ್ ರೇ. ನಾರ್ಮಲ್ ಮತ್ತು ಇನ್ಸಿಡೆಂಟ್ ರೇ ನಡುವೆ ಆ್ಯಂಗಲ್ ಇದೆ ಟೀಟಾ. ಓಕೆನಾ. ಆಮೇಲೆ ರಿಫ್ಲೆಕ್ಟ್ ಆಗಿದೆ ಅಂದರೆ ಇನ್ಸಿಡೆಂಟ್ ಆ್ಯಂಗಲು ಆಮೇಲೆ ರಿಫ್ಲೆಕ್ಟೆಡ್ ಆ್ಯಂಗಲು ಎರಡು ಈಕ್ವಲ್ ಆಗಿರುತ್ತೆ. ಸೊ ಇದು ಕೂಡ ಟೀಟಾ ಆಗುತ್ತೆ. ಓಕೆನಾ. ಆಮೇಲೆ ಈಗ ನೋಡಿ, ಪಾಯಿಂಟ್ ಪಿ ದಿಂದ ನಾವೇನು ಮಾಡೋಣ, ಒಂದು ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡೋಣ ಆನ್ ಪ್ರಿನ್ಸಿಪಲ್ ಆಕ್ಸಸ್. ಓಕೆನಾ. ಸೊ ಪಿ ಕ್ಯೂ ಈಸ್ ಅ ಪರ್ಪೆಂಡಿಕ್ಯುಲರ್ ಲೈನ್ ಆನ್ ದಿಸ್ ಪ್ರಿನ್ಸಿಪಲ್ ಆಕ್ಸಸ್. ಈಗ ನೋಡಿ, ಎಫ್ ಕ್ಯೂ ಅನ್ನು ನಾವೇನಂತ ಕರಿದ್ವಿ, ಫೋಕಸ್ ಪಾಯಿಂಟ್, ಫೋಕಲ್ ಅಂತ ಕರೆದ್ವಿ. ಆಮೇಲೆ ಸಿ ಕ್ಯೂ ಅನ್ನು ನಾವೇನಂತ ಕರೆದ್ವಿ, ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರೆದ್ವಿ. ಬಟ್ ಈ ಡಿಸ್ಟೆನ್ಸ್ ಏನಿದೆಯಲ್ಲ, ಈ ಡಿಸ್ಟೆನ್ಸು, ದಿಸ್ ಡಿಸ್ಟೆನ್ಸ್ ಈಸ್ ವೆರಿ ವೆರಿ ಸ್ಮಾಲ್. ಆದ ಕಾರಣ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿ ಎಫ್ ಕ್ಯೂ ಬದಲಾಗಿ ಎಫ್ ಪಿ ಅನ್ನೇ ನಾವೇನಂತ ಕರೆದ್ವಿ, ಫೋಕಲ್ ಅಂತ ಕರೆದ್ವಿ. ಓಕೆನಾ. ಎಫ್ ಪಿ ಈಸ್ ಈಕ್ವಲ್ ಟು ಎಫ್. ಓಕೆನಾ. ಕ್ಯೂ ಅಂತ ಕನ್ಸಿಡರ್ ಮಾಡೋದಿಲ್ಲ ಈಗ, ಯಾಕಂದ್ರೆ ನಾವು ಈ ಸ್ಮಾಲ್ ಡಿಸ್ಟೆನ್ಸನ್ನು ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಅದೇ ರೀತಿ ಸಿ ದಿಂದ ಪಿ ಡ್ಯಾಶ್ಗೆ, ಓಕೆನಾ, ಎಫ್ ಪಿ ಡ್ಯಾಶ್, ಸಿ ದಿಂದ ಪಿ ಡ್ಯಾಶ್ವರೆಗೆ ಇರುವಂಥ ಡಿಸ್ಟೆನ್ಸನ್ನು ನಾವೇನಂತ ಕರಿತೀವಿ, ರೇಡಿಯಸ್ ಅಂತ ಕರಿತೀವಿ. ಓಕೆನಾ. ಸಿ ಪಿ ಡ್ಯಾಶ್ ಈಸ್ ಈಕ್ವಲ್ ಟು ಆರ್.
ಸರಿ. ಸೊ ಇವಾಗ ನೋಡಿ, ಈ ಫಿಗರ್ನ ನೋಡಿದಾಗ ಇಲ್ಲೊಂದು ಏನಾಗ್ತದೆ, ಇಲ್ಲಿಂದ ರೇ ಬಂದು ಓಕೆ ಇಲ್ಲಿಂದ ಈ ರೀತಿ ಹೋದಾಗ ಅಂದರೆ ಒಂದು ಜಡ್ ಆಕಾರದಲ್ಲಿ ಇದೆ ಇಲ್ಲಿ. ಈ ರೀತಿ ಇದ್ದಾಗ ಸಪೋಸ್ ದಿಸ್ ಇಸ್ ಟೀಟಾ, ದೆನ್ ದಿಸ್ ಇಸ್ ಆಲ್ಸೋ ಟೀಟಾ. ಹಾಗಾದರೆ ಈ ಆ್ಯಂಗಲ್ ಎಷ್ಟಾಯಿತು? ಟೀಟಾ ಆಯಿತು. ಅದೇ ರೀತಿ ಇಲ್ಲಿ ಒಂದು ಕೂಡ ಜಡ್ ಇದೆ, ದಿಸ್ ಇಲ್ಲಿಂದ ಈ ಕಡೆ ಓಕೆ, ಇದು ಕೂಡ ಒಂದು ಜಡ್ ಇದೆ. ಬಟ್ ಈ ಆ್ಯಂಗಲ್ ಎಷ್ಟಿದೆ? ಟೀಟಾ ಇದೆ. ಸಾರಿ, ಟೀಟಾ ಪ್ಲಸ್ ಟೀಟಾ 2 ಟೀಟಾ ಇದೆ ಇದು. ಹಾಗಾದರೆ ಈ ಆ್ಯಂಗಲ್ ಎಷ್ಟಾಯಿತು? 2 ಟೀಟಾ ಆಯಿತು. ಓಕೆನಾ. ಇವಾಗ ನೋಡಿ, ಫ್ರಾಮ್ ಟ್ರಯಾಂಗಲ್ ಓಕೆನಾ, ಫ್ರಾಮ್ ಟ್ರಯಾಂಗಲ್ ಸಿ ಪಿ ಕ್ಯೂ, ಫ್ರಾಮ್ ಟ್ರಯಾಂಗಲ್ ಸಿ ಪಿ ಕ್ಯೂ ಓಕೆ, ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಆಪೋಸಿಟ್ ಬೈ ಬೇಸ್ ಅಂದರೆ ಪಿ ಕ್ಯೂ ಅಪಾನ್ ಸಿ ಕ್ಯೂ, ವಿಚ್ ಈಸ್ ಈಕ್ವಲ್ ಟು ಪಿ ಕ್ಯೂ ಅಪಾನ್ ಸಿ ಕ್ಯೂ ಇಸ್ ಈಕ್ವಲ್ ಟು ಎಷ್ಟಿದೆ? ಸಿ ಕ್ಯೂ ಅನ್ನು ಕನ್ಸಿಡರ್ ಮಾಡೋ ಬದಲಿ ನಾವೇನು ಹೇಳಿದ್ವಿ? ಸಿ ಪಿ ಡ್ಯಾಶ್ ಅನ್ನು ಕನ್ಸಿಡರ್ ಮಾಡಬೇಕು. ಅಂದರೆ ದಿಸ್ ಈಸ್ ಈಕ್ವಲ್ ಟು ಸಿ ಕ್ಯೂ ಆಗುತ್ತೆ. ಓಕೆ, ಆರ್ ಫಾರ್ ಸ್ಮಾಲ್ ಆ್ಯಂಗಲ್ಸ್ ಓಕೆನಾ. ಫಾರ್ ಸ್ಮಾಲ್ ಆ್ಯಂಗಲ್ ನೋಡಿ, ಈ ರಿಫ್ಲೆಕ್ಷನ್ ಏನಾಗ್ತಾ ಇದೆಯಲ್ಲ ಇನ್ಸಿಡೆಂಟು, ದಿಸ್ ಟೀಟಾ ಇಸ್ ಆಲ್ಸೋ ವೆರಿ ವೆರಿ ಸ್ಮಾಲ್. ಓಕೆ, ಫಾರ್ ಸ್ಮಾಲ್ ಆ್ಯಂಗಲ್ ಏನಾಗುತ್ತೆ? ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಟೀಟಾ ಆಗುತ್ತೆ. ಅದೇ ರೀತಿ ಸೈನ್ ಟೀಟಾ ಕೂಡ ಓಕೆ ಟೀಟಾ ಆಗುತ್ತೆ. ಸೊ ದಿಸ್ ಟ್ಯಾನ್ ಟೀಟಾ ಏನಾಗುತ್ತೆ? ನಾವೇನು ಬರಿಬೋದು? ಟೀಟಾ ಇಸ್ ಈಕ್ವಲ್ ಟು ಪಿ ಕ್ಯೂ ಅಪಾನ್ ಓಕೆ ಆರ್. ದಿಸ್ ಈಸ್ ಅವರ್ ಇಕ್ವೇಷನ್ 1 ಓಕೆನಾ. ಅದೇ ರೀತಿ ಇನ್ನೊಂದು ಟ್ರಯಾಂಗಲ್ ಇದೆ, ಫ್ರಾಮ್ ಟ್ರಯಾಂಗಲ್ ಎಫ್ ಪಿ ಕ್ಯೂ ಓಕೆನಾ. ಟ್ಯಾನ್ ಓಕೆ ನೋಡಿ, ಎಫ್ ಪಿ ಕ್ಯೂ, ಇವಾಗ ಟ್ಯಾನ್ 2 ಟೀಟಾ ತಗೊಳ್ಳೋಣ, ವಿಚ್ ಈಸ್ ಈಕ್ವಲ್ ಟು ಪಿ ಕ್ಯೂ ಅಪಾನ್ ಎಫ್ ಕ್ಯೂ ಓಕೆನಾ, ಈಸ್ ಈಕ್ವಲ್ ಟು ಪಿ ಕ್ಯೂ ಅಪಾನ್ ಎಫ್ ಕ್ಯೂ. ನೋಡಿ, ಎಫ್ ಕ್ಯೂ ಬದಲಾಗಿ ನಾವೇನು ತೊಗೋಬೇಕು? ಎಫ್ ಪಿ ಡ್ಯಾಶ್ ತೊಗೋಬೇಕು ಓಕೆನಾ. ಎಫ್ ಕ್ಯೂ ಬದಲಾಗಿ ಎಫ್ ಪಿ ಡ್ಯಾಶ್, ಸಿ ಕ್ಯೂ ಬದಲಾಗಿ ಸಿ ಪಿ ಡ್ಯಾಶ್, ಯಾಕಂದರೆ ಈ ಡಿಸ್ಟೆನ್ಸು ನೆಗ್ಲಿಜಿಬಲ್ ಇದೆ. ಸೊ ಅದು ಎಷ್ಟಾಗುತ್ತೆ? ಮತ್ತೆ ನೋಡಿ, ಎಫ್ ಕ್ಯೂ ಸ್ಮಾಲ್ ಎಫ್ ಫೋಕಲ್ ಲೆಂತ್. ಇವಾಗ ಮತ್ತೆ ಫಾರ್ ಸ್ಮಾಲ್ ಆ್ಯಂಗಲ್ ಟ್ಯಾನ್ 2 ಟೀಟಾ ಬಿಕಮ್ಸ್ 2 ಟೀಟಾ ಓನ್ಲಿ, ಈಸ್ ಈಕ್ವಲ್ ಟು ಪಿ ಕ್ಯೂ ಅಪಾನ್ ಎಫ್ ಓಕೆ. ಇದೇ ರೀತಿ ಟ್ಯಾನ್ ಟೀಟಾ ಈಸ್ ವೆರಿ ವೆರಿ ಸ್ಮಾಲ್ ಈಕ್ವಲ್ ಟು ಟೀಟಾ ಆದರೆ ಟ್ಯಾನ್ 2 ಟೀಟಾ ಈಕ್ವಲ್ಸ್ ಟು 2 ಟೀಟಾ ಆಗುತ್ತೆ ಓಕೆ. ಆಮೇಲೆ ಟೀಟಾ ಈಸ್ ಈಕ್ವಲ್ ಟು ಪಿ ಕ್ಯೂ ಅಪಾನ್ 2f. ದಿಸ್ ಈಸ್ ಇಕ್ವೇಷನ್ 2. ಫ್ರಮ್ 1 ಆ್ಯಂಡ್ ಫ್ರಮ್ 2 ಟೀಟಾ ಎಲ್ ಎಚ್ ಎಸ್ ಈಕ್ವಲ್ ಇದೆ ಅಂದರೆ ಆರ್ ಎಚ್ ಎಸ್ ಅನ್ನು ನಾವು ಇಕ್ವೇಟ್ ಮಾಡಬಹುದು. ಸೊ ಪಿ ಕ್ಯೂ ಅಪಾನ್ ಆರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಅಪಾನ್ 2f ಆಗುತ್ತೆ. ಪಿ ಕ್ಯೂ ಗೆಟ್ ಕ್ಯಾನ್ಸಲ್, ಆರ್ ಈಸ್ ಈಕ್ವಲ್ ಟು 2f ಓಕೆನಾ. ದಿಸ್ ಇಂಪ್ಲೈಸ್ ಆರ್ ಈಸ್ ಈಕ್ವಲ್ ಟು 2f. ಸೊ ದಿಸ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಆರ್ ಆ್ಯಂಡ್ ಎಫ್. ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ ಯಾವಾಗಲೂ ಫೋಕಲ್ ಲೆಂತ್ಗಿಂತ 2 ಪಟ್ಟು ಹೆಚ್ಚಿರುತ್ತೆ ಓಕೆನಾ. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಆರ್ ಆ್ಯಂಡ್ ಎಫ್. ವೆರಿ ಬ್ಯೂಟಿಫುಲ್ ಡೆರಿವೇಷನ್ ಓಕೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಈಗ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟು ನೋಡಿ, ಇಲ್ಲಿ 2 ಲೈನ್ ಕೊಟ್ಟಿದ್ದಾರೆ. ಏನಿದೆ? ಫೋಕಲ್ ಲೆಂತ್ ಎಫ್ ಆಫ್ ಫಸ್ಟ್ ಒನ್ ಕಾನ್ಕೇವ್ ಮಿರರ್ ಈಸ್ ನೆಗೆಟಿವ್ ಆಲ್ವೇಸ್. ಆಮೇಲೆ ಸೆಕೆಂಡ್ ಒನ್ ಈಸ್ ಆಫ್ ಕಾನ್ವೆಕ್ಸ್ ಮಿರರ್ ಈಸ್ ಪಾಸಿಟಿವ್ ಆಲ್ವೇಸ್ ಓಕೆನಾ. ಸೊ ಕಾನ್ಕೇವ್ ಮಿರರ್ಗೆ ಫೋಕಲ್ ಲೆಂತು ಆಲ್ವೇಸ್ ನೆಗೆಟಿವ್ ಇರುತ್ತೆ, ಕಾನ್ವೆಕ್ಸ್ ಮಿರರ್ಗೆ ಫೋಕಲ್ ಲೆಂತು ಆಲ್ವೇಸ್ ಪಾಸಿಟಿವ್ ಇರುತ್ತೆ ಓಕೆನಾ. ಸೊ ಯಾವುದರ ಬೇಸ್ ಮೇಲೆ ನಾವು ಈ ರೀತಿ ಹೇಳಿದ್ವಿ ಅಂದರೆ, ವಿ ಹ್ಯಾವ್ ಅ ಸೈನ್ ಕನ್ವೆನ್ಷನ್ಸ್ ಹಿಯರ್ ಓಕೆನಾ. ಸೈನ್ ಕನ್ವೆನ್ಷನ್ ನೋಡಿ, ಕನ್ವೆನ್ಷನ್ ಅಂದರೆ ಇದೊಂಥರ ರೂಲ್ಸ್ ಇದ್ದಾಗೆ ಓಕೆನಾ. ಸೊ ಫಸ್ಟ್ ರೂಲ್ ಏನು ಹೇಳ್ತೀವಿ ನಮಗೆ? ಆಲ್ ಡಿಸ್ಟೆನ್ಸಸ್ ಆರ್ ಮೇಜರ್ಡ್ ಫ್ರಾಮ್ ಪೋಲ್ ಓಕೆನಾ. ಸೊ ಇದು ನಮ್ಮ ಪೋಲ್. ಪೋಲ್ದಿಂದ ನಾವು ಪ್ರತಿಯೊಂದು ಡಿಸ್ಟೆನ್ಸನ್ನು ಮೇಜರ್ ಮಾಡಬೇಕು. ಫಸ್ಟ್ ರೂಲ್ ಅಂದರೆ ಪೋಲು ಒಂಥರ ಒರಿಜಿನ್ ಇದ್ದಾಗೆ ಓಕೆನಾ. ಸೊ ನೋಡಿ, ಇದು ನಮ್ಮ ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಎಕ್ಸ್ ಡ್ಯಾಶ್, ಇದು ವೈ ಡ್ಯಾಶ್ ಓಕೆ.
ಪೋಲ್ ಅಂದರೆ ಒರಿಜಿನ್ ಇದ್ದಾಗೆ ಈ ಒರಿಜಿನ್ ಪಾಯಿಂಟಿಗೆ ನಾವು ಪಿ ಪೋಲ್ ಇಲ್ಲಿ ಇಟ್ಟು ನೋಡಬೇಕು ನಾವು, ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಈ ರೀತಿ ನಮ್ಮ ಮಿರರ್ ಇರುತ್ತೆ. ಸೊ ಈ ಪೋಲ್ನಿಂದ ನಾವು ಡಿಸ್ಟೆನ್ಸನ್ನು ಮೆಜರ್ ಮಾಡಬೇಕು, ಓಕೆನಾ. ಪೋಲ್ ಆ್ಯಕ್ಟ್ಸ್ ಆಸ್ ಅ ಒರಿಜಿನ್ ಅಂತಲೂ ಕೂಡ ಒಂದೊಂದು ಬುಕ್ಕಲ್ಲಿ ಬರೆದಿದ್ದಾರೆ. ಸೊ ಆಲ್ ಡಿಸ್ಟೆನ್ಸ್ ಆರ್ ಮೆಜರ್ಡ್ ಫ್ರಮ್ ಪೋಲ್. ಎರಡನೇ ಪಾಯಿಂಟು, ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಈಸ್ ಟೇಕನ್ ಆಸ್ ಪಾಸಿಟಿವ್. ಓಕೆ, ನೋಡಿ ಇಲ್ಲೊಂದು ಫಿಗರ್ ಇದೆ, ಔಟ್ಸೈಡ್ ಕೋಟ್ ಆಗಿದೆ, ಇನ್ಸೈಡು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆ ಅಂದರೆ ಅಂದಮೇಲೆ ದಿಸ್ ಈಸ್ ಅ ಕಾನ್ಕೇವ್ ಮಿರರ್. ಇದು ಇನ್ಸೈಡು ಸಿಲ್ವರ್ ಕೋಟೆಡ್ ಇದೆ, ಔಟ್ಸೈಡ್ ಔಟರ್ ಫೇಸ್ಗೆ ರಿಫ್ಲೆಕ್ಟಿಂಗ್ ಫೇಸ್ ಇದೆ ಅಂದಮೇಲೆ ದಿಸ್ ಈಸ್ ಕಾನ್ವೆಕ್ಸ್ ಮಿರರ್, ಓಕೆನಾ. ಸೊ ಇನ್ಸಿಡೆಂಟ್ ರೇ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಒಂದು ಇನ್ಸಿಡೆಂಟ್ ರೇ ಬಂದಿದೆ, ಓಕೆ. ಸೊ ಇದು ರಿಫ್ಲೆಕ್ಟ್ ಆಗುತ್ತೆ, ರಿಫ್ಲೆಕ್ಟ್ ಆಗಿ ಈ ರೀತಿ ಮೂವ್ ಆಯಿತು, ಓಕೆ. ಈ ಪಾಯಿಂಟ್ಗೆ ನಾವು ಏನಂತ ಕರೆದ್ವಿ, ಎಫ್ ಫೋಕಲ್ ಪಾಯಿಂಟ್ ಅಂತ ಕರೆದ್ವಿ, ಫೋಕಸ್ ಪಾಯಿಂಟ್, ಓಕೆ. ಸೊ ಏನಿದೆ ರೂಲು, ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಇಸ್ ಟೇಕನ್ ಆಸ್ ಪಾಸಿಟಿವ್. ಯಾವ ಡೈರೆಕ್ಷನಲ್ಲಿ ಇನ್ಸಿಡೆಂಟ್ ರೇ ಇರುತ್ತಲ್ಲ ಆ ಡೈರೆಕ್ಷನ್ ನಾವೇನಂತ ತಗೋಬೇಕು, ಪಾಸಿಟಿವ್ ಅಂತ ತಗೋಬೇಕು. ಎನಿ ಡಿಸ್ಟೆನ್ಸ್ ಮೇಜರ್ಡ್ ಅಲಾಂಗ್ ಇನ್ಸಿಡೆಂಟ್ ರೇ, ಇನ್ಸಿಡೆಂಟ್ ರೇ ಅಲಾಂಗ್ ಏನು ನಾವು ಡಿಸ್ಟೆನ್ಸ್ ಮೇಜರ್ ಮಾಡ್ತೀವಿ ಅದನ್ನು ಕೂಡ ನಾವು ಪಾಸಿಟಿವ್ ಆಗಿ ತಗೋಬೇಕು. ಸಪೋಸ್ ಆಪೋಸಿಟ್ ಇರುತ್ತಂದರೆ ಅದು ನೆಗೆಟಿವ್ ಆಗುತ್ತೆ, ಓಕೆನಾ. ನೋಡಿ ಈಗ ಇದಿದೆ ನಮ್ಮ ಫೋಕಲ್ ಪಾಯಿಂಟ್, ಓಕೆನಾ. ಸೊ ಎಫ್ ಪಿ ಏನಾಗುತ್ತೆ, ದಿಸ್ ಈಸ್ ಅವರ್ ಫೋಕಲ್ ಲೆಂತ್. ನಮಗೇನು ಹೇಳಿದೆ ಮೊದಲೇ ರೂಲು, ಡಿಸ್ಟೆನ್ಸ್ ಆರ್ ಮೆಜರ್ಡ್ ಫ್ರಮ್ ಪೋಲ್, ಅಂದರೆ ಪೋಲ್ದಿಂದ ನಾವು ಡಿಸ್ಟೆನ್ಸನ್ನು ಮೆಜರ್ ಮಾಡಬೇಕು. ಅಂದರೆ ಎಫ್ ಪಿ ಅನ್ನೋ ಬದಲು ನಾವೇನಂತ ಇರಬೇಕು, ಪಿ ಎಫ್ ಅನ್ಬೇಕು. ಪಿ ದಿಂದ ಈ ಡಿಸ್ಟೆನ್ಸನ್ನು ನಾವು ಮೆಜರ್ ಮಾಡ್ತಾ ಬರಬೇಕು ಎಫ್ ವರೆಗೆ. ಸೊ ದಿಸ್ ಈಸ್ ಅವರ್ ಎಫ್. ಸೊ ಫೋಕಲ್ ಲೆಂತ್ ಡೈರೆಕ್ಷನು ಏನಿದೆ, ಅಪೋಸಿಟ್ ಟು ದ್ಯಾಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಇದೆ, ಓಕೆನಾ. ಸೊ ಡೈರೆಕ್ಷನ್ ಆಫ್ ಫೋಕಲ್ ಲೆಂತ್ ಈಸ್ ಅಪೋಸಿಟ್ ಟು ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಆದ ಕಾರಣ ಎಫ್ ಅನ್ನೋದು ನಾವೇನಂತ ಹೇಳಿದ್ವಿ, ನೆಗೆಟಿವ್ ಅಂತ ಹೇಳಿದ್ವಿ ಫಾರ್ ಕಾನ್ಕೇವ್ ಮಿರರ್, ಓಕೆನಾ. ಫೋಕಲ್ ಲೆಂತ್ ಡೈರೆಕ್ಷನು ಇನ್ಸಿಡೆಂಟ್ ಡೈರೆಕ್ಷನ್ ಅಪೋಸಿಟ್ ಇದೆ. ಯಾಕೆ, ಬಿಕಾಸ್ ವಿ ಮೇಜರ್ ಡಿಸ್ಟೆನ್ಸಸ್ ಫ್ರಮ್ ಪೋಲ್, ಓಕೆ. ಫಾರ್ ಕಾನ್ಕೇವ್ ಮಿರರ್ ಫೋಕಲ್ ಲೆಂತ್ ಈಸ್ ನೆಗೆಟಿವ್ ಆಲ್ವೇಸ್. ಅದೇ ರೀತಿ ಕಾನ್ವೆಕ್ಸ್ ಮಿರರ್ಗೆ, ಓಕೆನಾ. ಸೊ ನೋಡಿ ಇಲ್ಲಿಂದ ಈ ರೀತಿ ನಮ್ಮ ಇನ್ಸಿಡೆಂಟ್ ರೇ, ದಿಸ್ ಈಸ್ ಅವರ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ, ಓಕೆ. ಸೊ ರಿಫ್ಲೆಕ್ಷನ್ ಯಾವ ರೀತಿ ಆಗಿದೆ, ಈ ರೀತಿ ಆಗುತ್ತೆ, ಓಕೆನಾ. ಈ ರೀತಿ ಆದಾಗ ನಾವು ಫೋಕಲ್ ಪಾಯಿಂಟ್ ಯಾವ ರೀತಿ ಬರ್ತೀವಿ ನೋಡಿ, ಈ ರೀತಿ ಇದು ರೇಯನ್ನು ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ದಿಸ್ ಇಸ್ ಅವರ್ ಫೋಕಸ್ ಪಾಯಿಂಟ್, ಓಕೆ. ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಈ ರಿಫ್ಲೆಕ್ಟೆಡ್ ರೇಯನ್ನು ಹಿಂದಿನ ಸೈಡಲ್ಲಿ ನಾವೇನು ಮಾಡ್ತೀವಿ, ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀವಿ. ಯಾವ ಪಾಯಿಂಟಲ್ಲಿ ಇಲ್ಲಿ ಬರುತ್ತಲ್ಲ ಈ ಪ್ರಿನ್ಸಿಪಲ್ ಆಕ್ಸಸ್ ಮೇಲೆ, ಆ ಪಾಯಿಂಟಿಗೆ ನಾವು ಫೋಕಲ್ ಅಂತ ಕರಿತೀವಿ, ಫೋಕಸ್ ಪಾಯಿಂಟ್ ಅಂತ ಕರಿತೀವಿ. ಸೊ ಈಗ ನೋಡಿ, ಈಗ ಫೋಕಲ್ ಲೆಂತ್ ಆಫ್ ದಿಸ್ ಎಷ್ಟಾಗುತ್ತೆ, ಮತ್ತು ಪೋಲ್ದಿಂದ ನಾವು ಡೈರೆಕ್ಷನ್ನ ಮೇಜರ್ ಮಾಡಬೇಕು, ಅಂದರೆ ಈ ಕಡೆಯಿಂದ ಈ ಕಡೆ, ಓಕೆನಾ. ಸೊ ದಿಸ್ ಈಸ್ ಅವರ್ ಫೋಕಲ್ ಲೆಂತ್. ಈಗ ನಾವು ಫೋಕಲ್ ಲೆಂತ್ ಡೈರೆಕ್ಷನು ಆಮೇಲೆ ಇನ್ಸಿಡೆಂಟ್ ರೇದು ಡೈರೆಕ್ಷನ್ ನೋಡಿದಾಗ ಎರಡು ಡೈರೆಕ್ಷನ್ ಸೇಮ್ ಇದೆ. ಆದ ಕಾರಣ ಫೋಕಲ್ ಲೆಂತ್ ಫಾರ್ ಕಾನ್ವೆಕ್ಸ್ ಮಿರರ್ ಈಸ್ ಪಾಸಿಟಿವ್ ಆಲ್ವೇಸ್, ಓಕೆನಾ. ಗೊತ್ತಾಯ್ತಾ ಯಾಕೆ ಹೀಗಂತ. ಸೊ ದೀಸ್ ಟೂ ಲೈನ್ಸ್ ಏನು ಬರ್ತಿದ್ದಾನೆ ನಾನು, ಇದಕ್ಕೆ ರೀಸನ್ ಇದು, ಓಕೆ. ಸೈನ್ ಕನ್ವೆನ್ಷನ್ ಮೇಲೇ ನಾವು ಈ ಎರಡು ಪಾಯಿಂಟನ್ನು ಬರೆದ್ವಿ. ನೆಕ್ಸ್ಟ್ ಮೂರನೇ ಪಾಯಿಂಟ್ ನೋಡಿ ಏನು ಹೇಳುತ್ತೆ, ಹೈಟ್ಸ್ ಅಬೋವ್ ಪ್ರಿನ್ಸಿಪಲ್ ಆಕ್ಸಸ್ ಆರ್ ಪಾಸಿಟಿವ್ ಆ್ಯಂಡ್ ದೋಸ್ ಬಿಲೋ ಪ್ರಿನ್ಸಿಪಲ್ ಆಕ್ಸಸ್ ಆರ್ ನೆಗೆಟಿವ್, ಓಕೆನಾ. ನೋಡಿ ಪ್ರಿನ್ಸಿಪಲ್ ಆಕ್ಸಸ್ ಇದೆ, ಇದು ನಮ್ಮ ಮಿರರ್ ಇದೆ, ಅದು ಕಾನ್ಕೇವ್ ಇರಲಿ ಕಾನ್ವೆಕ್ಸ್ ಇರಲಿ, ಓಕೆ. ಸೊ ಈ ರೀತಿ ಪ್ರಿನ್ಸಿಪಲ್ ಆಕ್ಸಸ್ ಮೇಲೆ ನಾವು ಹೈಟ್ ತೊಗೋಬೇಕಾದ್ರೆ ಈ ಹೈಟನ್ನು ನಾವು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಬೇಕು. ಅದೇ ರೀತಿ ಈ ರೀತಿ ಕೆಳಗಡೆ ಪ್ರಿನ್ಸಿಪಲ್ ಆಕ್ಸಸ್ ಕೆಳಗಡೆ ಡೈರೆಕ್ಷನಲ್ಲಿ ಇತ್ತಂದರೆ ಈ ಹೈಟನ್ನು ನಾವು ನೆಗೆಟಿವ್ ಆಗಿ ಕನ್ಸಿಡರ್ ಮಾಡಬೇಕು, ಓಕೆನಾ. ಸೊ ದೀಸ್ 3 ರೂಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನೋಡಿ ಈಗ ಫೋಕಲ್ ಲೆಂತ್ ಆಯಿತು, ರೇಡಿಯಸ್ ಆಫ್ ಕರ್ವೇಚರ್ ಕೂಡ, ಓಕೆ. ಸೊ ನೋಡಿ ಸೆಂಟರ್ ಆಫ್ ಕರ್ವೇಚರ್ ಎಲ್ಲಿ ಬರ್ಬೋದು, ಇದ್ರದ್ದು ಇಲ್ಲಿ ಬರುತ್ತೆ ಅಂದ್ಕೊಳ್ಳಿ, ಇಲ್ಲಿ ಬರುತ್ತೆ ಅಂತ. ಸೊ ಈ ಸೆಂಟರ್ದಿಂದ ನಾವೇನು ಮಾಡ್ತೀವಿ, ನಾರ್ಮಲನ್ನು ಎಳಿತೀವಿ ಎನಿವೆ. ಈಗ ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಪಿ ಸಿ, ಓಕೆ. ಈ ಡಿಸ್ಟೆನ್ಸು ಈ ಪಿ ದಿಂದ ಸಿ ವರೆಗೆ ಇರೋ ಡಿಸ್ಟೆನ್ಸನ್ನು ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿದ್ವಿ. ಮತ್ತೆ ಇಲ್ಲಿ ನಾವು ಏನು ಮಾಡಬೇಕು, ಪೋಲ್ದಿಂದ ಮೆಜರ್ ಮಾಡಬೇಕು, ಅಂದರೆ ಡೈರೆಕ್ಷನ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಅಗೇನ್ ಲೈಕ್ ದಿಸ್, ಓಕೆನಾ. ಇದು ನಮ್ಮ ಆರ್. ಸೊ ಮತ್ತೆ ಡೈರೆಕ್ಷನ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್ ಈಸ್ ಅಪೋಸಿಟ್ ಟು ದ್ಯಾಟ್ ಆಫ್ ಇನ್ಸಿಡೆಂಟ್ ರೇ. ಆದ ಕಾರಣ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ಕಾನ್ಕೇವ್ ಮಿರರ್ ಇಸ್ ಆಲ್ಸೋ ನೆಗೆಟಿವ್, ಓಕೆನಾ. ಕಾನ್ಕೇವ್ ಮಿರರ್ಗೆ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಬೋತ್ ಆರ್ ನೆಗೆಟಿವ್, ಯಾವುದಕ್ಕೆ, ಕಾನ್ಕೇವ್ ಮಿರರ್ಗೆ. ಅದೇ ರೀತಿ ಕಾನ್ವೆಕ್ಸ್ ನೋಡಿ,
ನೋಡಿ ಫಾರ್ ಕಾನ್ವೆಕ್ಸ್ ಮಿರರ್ ರೇಡಿಯಸ್ ಆಫ್ ಕರ್ವೇಚರ್ ಈ ಕಡೆ ಬರುತ್ತೆ, ಓಕೆನಾ. ಇದು ನಮ್ಮ ಸೆಂಟರ್ ಆಫ್ ಕರ್ವೇಚರ್. ಅಗೇನ್ ನಾವು ಡೈರೆಕ್ಷನ್ ಇಲ್ಲಿಂದ ಈ ಕಡೆ ಹೋಗಿ, ಬಿಕಾಸ್ ಪೋಲ್ದಿಂದ ನಾವು ಹೋಗಬೇಕು, ಡಿಸ್ಟೆನ್ಸ್ ಮೆಜರ್ ಮಾಡಬೇಕು. ಸೊ ದಿಸ್ ಇಸ್ ಅವರ್ ರೇಡಿಯಸ್ ಆಫ್ ಕರ್ವೇಚರ್. ಸೊ ಡೈರೆಕ್ಷನ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಬೋತ್ ಆರ್ ಸೇಮ್. ದ್ಯಾಟ್ಸ್ ವೈ ಫಾರ್ ಕಾನ್ವೆಕ್ಸ್ ಮಿರರ್ ಏನಿದು ನಮ್ಮ ರೇಡಿಯಸ್ ಆಫ್ ಕರ್ವೇಚರ್ ಈಸ್ ಪಾಸಿಟಿವ್, ಓಕೆನಾ. ಸೊ ಕಾನ್ಕೇವ್ ಮಿರರ್ಗೆ ನೆನಪಿಲ್ಲ ನಿಮಗೆ, ಇಂಪಾರ್ಟೆಂಟ್ ಇದು ನೆನಪಿಟ್ಕೋಬೇಕು. ಫೋಕಲ್ ಲೆಂತು ಆಮೇಲೆ ರೇಡಿಯಸ್ ಆಫ್ ಕರ್ವೇಚರ್ ಬೋತ್ ಆರ್ ನೆಗೆಟಿವ್ ಫಾರ್ ಕಾನ್ಕೇವ್ ಮಿರರ್ ಆ್ಯಂಡ್ ಬೋತ್ ಆರ್ ಪಾಸಿಟಿವ್ ಫಾರ್ ಕಾನ್ವೆಕ್ಸ್ ಮಿರರ್, ಓಕೆನಾ. ಸೊ ಈ ವಿಡಿಯೋ ಇಲ್ಲಿ ಸಾಕು. ನೆಕ್ಸ್ಟ್ ವಿಡಿಯೋಲಿ ನಾವು ಮಿರರ್ ಇಕ್ವೇಷನ್ ಡೈರಿವೇಷನ್ ಸಾಲ್ವ್ ಮಾಡ್ತೀವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಸೊ ರ್ಯಾಪ್ ಅಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.